ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದುಬಿಟ್ಟು ನಾವು CP+ NUIPಯನ್ನು ಹೇಗೆ ಚೇಂಜ್ ಮಾಡಬೇಕು. ಇವಾಗ 192.168.1 ಇದ್ದಲ್ಲಿ ನಾವು 31 ಹೇಗೆ ಚೇಂಜ್ ಮಾಡಬೇಕೆಂಬುದು ಈ ವಿಡಿಯೋ ಆಗಿದೆ. ಯಾಕೆ ನಾವು IP ಚೇಂಜ್ ಮಾಡಬೇಕಪ್ಪ ಅಂದ್ರೆ ನಾವು ಜಿಯೋ ಏರ್ ಫೈಬರ್ಸನ್ನು ಕುಣಿಸಿದಾಗ ಜಿಯೋ ಏರ್ ಫೈಬರ್ಸ್ IP ಏನಿದೆ 31 ಡಾಟ್ ಇದೆ. ಹೀಗಾಗಿ ನಾವು 31 IP ಚೇಂಜ್ ಮಾಡೋದು ಹೇಗೆ ಎಂಬುದು ಈ ವಿಡಿಯೋ ಆಗಿದೆ. ನೋಡ್ಬೋದು ನೀವು ಜಿಯೋ ಫೈಬರ್ ಯಾವುದೆಲ್ಲ CCTVಗೆ CP+ DVR ಅಥವಾ NUIಗೆ ಯಾವುದೆಲ್ಲ ಇದು ಜಿಯೋ ವೈಫೈಯನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ತಾ ಇದ್ದರೆ ಅವೆಲ್ಲ IP ಚೇಂಜ್ ಮಾಡುವಂಥದ್ದೊಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ IP ಯಾಕೆ ಚೇಂಜ್ ಮಾಡಬೇಕು, ನಾವು ಜಿಯೋ ಏರ್ ಫೈಬರನ್ನು ಡೈರೆಕ್ಟ್ ಕನೆಕ್ಷನ್ ಮಾಡಿದಾಗ 1 ಡಾಟ್ ಸಿರೀಸ್ ಇದ್ದಂಥ IP ಕ್ಯಾಮ್ರಾ ಎಲ್ಲ ಬಂದ್ ಆಗ್ತಾ ಇದ್ದಾವೆ. ಹೀಗಾಗಿ ನಾವು IP ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಟ್ NUIದಲ್ಲಿ ಮಾತ್ರ ಇದು ಚೇಂಜ್ ಮಾಡುವ ಅವಶ್ಯಕತೆ ಇದೆ. DVRದಲ್ಲಿ ಚೇಂಜ್ ಮಾಡುವ ಅವಶ್ಯಕತೆ ಇರಲ್ಲ. ಬಟ್ NUI ಇದ್ದವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟಿಗೆ ಬಂದ್ಬಿಟ್ಟು ಮೇನ್ ಮೆನುನ ಓಪನ್ ಮಾಡ್ಕೋಬೇಕು. ಮೇನ್ ಮೆನುನ ಓಪನ್ ಮಾಡಿಕೊಂಡು ನಾವು ಏನು ಚೇಂಜ್ ಮಾಡೋದಿದೆ, IP ಚೇಂಜ್ ಮಾಡೋದಿದೆ. IP ಚೇಂಜ್ ಮಾಡೋದೈತಪ್ಪ ಅಂದ್ರೆ ನಾವು ನೆಟ್ವರ್ಕ್ ಆಪ್ಷನನ್ನು ತೊಗೋಬೇಕು. ನೆಟ್ವರ್ಕ್ ಆಪ್ಷನನ್ನು ತೊಗೊಂಡು ಫಸ್ಟ್ನೇ ಆಪ್ಷನ್ ತೊಗೋಬೇಕು TCP IP ತೊಗೊಂಡಿಂದ ಇಲ್ಲಿ ನೋಡ್ಬೋದು. ಫಸ್ಟ್ಗೆ ಇಲ್ಲಿ IP ಇದೆ, ಏನಿದೆ ಇದು 192.168.1.245 ಅಂಥೇಳಿದೆ. ಇವಾಗ ಇಲ್ಲಿ 1 ಇದ್ದಿದ್ದನ್ನು ನಾವು 31 ಮಾಡಬೇಕಾಗುತ್ತೆ. ಎಷ್ಟೋ ಹೊಸ ಟೆಕ್ನಿಷಿಯನ್ಗಳಿಗೆ ಇದು ಚೇಂಜ್ ಮಾಡೋದು ಹೇಗೆ ಎಂಬುದು ಗೊತ್ತಿಲ್ಲ. ಹೀಗಾಗಿ ಹೊಸ ಟೆಕ್ನಿಷಿಯನು ಈ ವಿಡಿಯೋನ ನೋಡ್ಬೋದು, ಯೂಸ್ಫುಲ್ ವಿಡಿಯೋ. ಹಾಗೆ ಇವಾಗ ಇಷ್ಟು ಓಪನ್ ಆಗಿಂದ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡ್ಬೋದು. ಮುಂದೆ ಪೆನ್ಸಿಲ್ ಐಕಾನ್ ಇದೆ, ಇದಕ್ಕೆ ನಾವು ಎಡಿಟನ್ನು ಮಾಡಿಫೈಯನ್ನು ತೊಗೋಬೇಕು. ತೊಗೊಂಡಿಂದ ಇಲ್ಲಿ ನೋಡ್ಬೋದು ಇಲ್ಲಿ IP ಅಡ್ರೆಸ್ ಇದೆ. ಇಲ್ಲಿ ನಾವು ಇದನ್ನು 31 ಮಾಡ್ಕೋಬೇಕಾಗುತ್ತೆ. ನೀವು 31 ಮಾಡ್ಕೋಬೇಕು. ಯಾವುದೋ ಜಿಯೋ ಏರ್ ಫೈಬರ್ ಇದ್ದರೆ ಮಾತ್ರ ನೀವು 31 ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 31 ಮಾಡ್ಕೋಬೇಕು. ಹಾಗೆ ಸಬ್ಮಿಟ್ ಮಾಸ್ಕ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಡಿಫಾಲ್ಟ್ ಗೆಟ್ವೇ ಕೂಡ ಇಲ್ಲಿ 31 ಮಾಡಬೇಕಾಗುತ್ತೆ. ಇದಿಷ್ಟೇ. ಈ ಲಾಸ್ಟ್ ಪಾಯಿಂಟನ್ನು ಗೆಟ್ವೇದಲ್ಲಿ 1 ಇದ್ದಿದ್ದು ಅಷ್ಟೇ ಇರಲಿ. ಗೆಟ್ವೇದಲ್ಲಿ ಓನ್ಲಿ ಇಲ್ಲಿ 31 ಅಷ್ಟೇ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಚೇಂಜಸ್ ಮಾಡಿಕೊಂಡು ಇಲ್ಲಿ ನೀವು ಟೆಸ್ಟ್ ಕೂಡ ಮಾಡ್ಬೋದು, IP ಅಲೈವಬಲ್ ಇದೆಯೋ ಅಥವಾ ಇಲ್ಲೋ ಅಂತೇಳಿ. ಇಲ್ಲಿ ನೋಡ್ಬೋದು ಟೆಸ್ಟಿಂಗ್ IP ಇಸ್ ಅಲೈವಬಲ್ ಅಂತೇಳಿ ಬಂತು. ಇವಾಗ ನಾವು ನೆಕ್ಸ್ಟ್ ಓಕೆನ ಕೊಡಬೇಕು. ಓಕೆನ ಕೊಟ್ಟಿಂದ ಇದು IP ಚೇಂಜ್ ಆಯಿತು ನೋಡ್ಬೋದು. 192.168.31.245 ಅಂತೇಳಿ ಆಯಿತು. ಇವಾಗ ನಾವು ಇದನ್ನು ಅಪ್ಲೈ ಮಾಡಿ ಮತ್ತೆ ಬ್ಯಾಕ್ ಹೋಗಿ ನಾವು ಚೆಕ್ಕನ್ನು ಮಾಡಬೇಕಾಗುತ್ತೆ. 1 ಟೈಮ್ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ IP ಕನ್ಫರ್ಮ್ ಆಗಿ ಚೇಂಜ್ ಆಗೈತೆ ಇಲ್ಲ ಅಂತೇಳಿ ನಾವು ನೆಕ್ಸ್ಟ್ ಟೈಮ್ ಮತ್ತೆ ನೆಟ್ವರ್ಕ್ ಆಪ್ಷನಿಗೆ ಹೋಗಿ TCP IPಗೆ ಕ್ಲಿಕ್ ಮಾಡಿ ನೋಡ್ಬೋದು. 192.168.31.245 ಇವಾಗ ಇದು ನಾವು ಎಡಿಟ್ ಮಾಡಿದಂಥ IP ಸೇವ್ ಆಗಿದೆ. ಹೀಗಾಗಿ ನಿಮಗೆ ಯಾವುದೇ ಒಂದು CC ಕ್ಯಾಮ್ರಾ ಬದಲು ಏನೇ ಡೌಟ್ ಇದ್ದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ವಿಡಿಯೋನ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ CCTV ಬದಲು ಎಲ್ಲ ವಿಡಿಯೋಗಳಿದ್ದಾವೆ. ದಾವಾ ಕ್ಯಾಮ್ರಾ ಇತ್ತು, CP+ Equivision ಎಲ್ಲ ಕ್ಯಾಮ್ರಾ, IP ಕ್ಯಾಮ್ರಾ, HD ಕ್ಯಾಮ್ರಾ ಬಗ್ಗೆ ವಿಡಿಯೋ ಇದಾವೆ. ಹಾಗೆ ಸೋಲಾರ್ ಕ್ಯಾಮ್ರಾ ವಿಡಿಯೋ ಇದಾವೆ. ಹಾಗೆ ಇಂಥ ಒಳ್ಳೆ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.